ಎಲ್ಲರಿಗೂ ಶರಣಾರ್ಥಿಗಳು. ಆರ್ಯಧರ್ಮ ದರ್ಶನ ಮಾಲಿಕೆಯ ಮುಂದುವರೆದ ಭಾಗದಲ್ಲಿ ನಾನಿವತ್ತು ತಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತಾ ಇದ್ದೇನೆ. ಇಡೀ ಆರ್ಯ ಧರ್ಮದ ಕಟ್ಟಳೆಗಳು, ನಿಯಮಗಳು ಮತ್ತು ಸಂಸ್ಕೃತಿಯಲ್ಲಿ ಹೀಗೆ ಅನೇಕ ಬಗೆಯ ಇಂಟ್ರೆಸ್ಟಿಂಗ್ ವಿಷಯಗಳು ಇದ್ದಾವೆ. ನಾವು ಎಷ್ಟು ಹೇಳಿದ್ರೂ ಕೂಡ ಅದು ಸಾಕಾಗೋದಿಲ್ಲ. ಆರ್ಯ ಧರ್ಮ ದರ್ಶನವನ್ನು ನಾವು ಮಾಡಬೇಕು ಅಂದರೆ ಆ ಎಲ್ಲ ಪುರಾಣಗಳನ್ನು, ವೇದಗಳನ್ನು, ಶಾಸ್ತ್ರಗಳನ್ನು, ಆಗಮಗಳನ್ನು ಭಾಳ ಕುಲಂಕುಷವಾಗಿ ಓದಿದ್ರೆ ನಮಗೆ ಇಡೀ ಆರ್ಯ ಧರ್ಮ ದರ್ಶನದ ವಿರಾಟ ರೂಪ ಕಣ್ಣೆದುರಿಗೆ ಬರ್ತದೆ. ಆರ್ಯರು ಆರಂಭದಲ್ಲಿ ಪ್ರಕೃತಿಯ ಆರಾಧಕರಾಗಿದ್ದರು. ಈಗಿನ ಹಾಗೆ 33 ಕೋಟಿ ದೇವತೆಗಳು, ಮಂದಿರ ಇವೆಲ್ಲ ಇರಲಿಲ್ಲ. 3500 ವರ್ಷಗಳ ಹಿಂದೆ ವೇದಗಳ ಕಾಲದಲ್ಲಿ ಆರ್ಯರು ಪ್ರಕೃತಿಯ ಆರಾಧಕರು. ಅವರಿಗೆ ಅಷ್ಟತನು ಮೂರ್ತಿಗಳು ಇಂದ್ರ, ವರುಣ, ಮಿತ್ರ, ವಾಯು, ಅಗ್ನಿ ಹೀಗೆ ಒಂದಷ್ಟು ದೇವತೆಗಳು ಮಾತ್ರ ಇದ್ದು. ಅದರಲ್ಲೂ ಈ ಇಂದ್ರ ಇದಾನಲ್ಲ, ಈತನ ಕಥೆಯಂತೂ ರೋಮಾಂಚನಕಾರಿ. ಇಡೀ ಆರ್ಯ ಧರ್ಮದ ಈ ಹಿರಿಮೆ ಮತ್ತು ಗರಿಮೆಯನ್ನು ನಾವು ತಿಳ್ಕೊಳ್ಬೇಕಂದ್ರೆ ಇಂದ್ರನನ್ನು ಸರಿಯಾಗಿ ಓದ್ಕೊಳ್ಬೇಕು. ಹೀಗೆ ಈ ಇಂದ್ರ, ವರುಣ, ಮಿತ್ರ, ಅಗ್ನಿ ಇವರೆಲ್ಲರ ಕಥೆಗಳು ರೋಮಾಂಚನಕಾರಿಯಾದಂಥ ಕಥೆಗಳು. ನಾನಿವತ್ತು ತಮಗೆ ಈ ವಾಯುದೇವ ಇದಾನಲ್ಲ, ಗಾಳಿಯ ದೇವ, ಈ ವಾಯುದೇವನ ಕಾಮವಶನಾದ ವೃತ್ತಾಂತವನ್ನು ಹೇಳ್ತೇನೆ. ವಾಯುದೇವ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧನಾದ ದೇವತೆ. ಈತನ ಆಶೀರ್ವಾದದಿಂದಲೇ ಮಹಾಭಾರತದಲ್ಲಿರುವ ಭೀಮ ಹುಟ್ಟದ, ಈತನ ಆಶೀರ್ವಾದದಿಂದಲೇ ರಾಮಾಯಣದಲ್ಲಿ ಬರತಕ್ಕಂಥ ಹನುಮಂತ ಹುಟ್ಟದ. ಅಷ್ಟೇ ಅಲ್ಲ, ವಾಯುದೇವರ ಅಪರಾವತಾರವೇ ಮಧ್ವಾಚಾರ್ಯರು ಅನ್ನುವಂಥ ಪ್ರಚಲಿತ ಕಥೆಗಳು ಕೂಡ ಇದ್ದಾವೆ. ಅಂಥ ವಾಯುದೇವ ಕಾಮವಶನಾದಂಥ ವೃತ್ತಾಂತವಿದು. ಈ ವಾಯುದೇವ ಕಾಮವಶನಾಗ್ತಕ್ಕಂಥ ವೃತ್ತಾಂತ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 66ನೇ ಸರ್ಗದಲ್ಲಿ ಬಹಳ ವಿವರವಾಗಿ ವಿವರಿಸಲ್ಪಟ್ಟಿದೆ. ಏನಾಗ್ತದೆ ಒಂದು ಸಲ ಅಂತಂದರೆ, ಪುಂಜಿಕ ಸ್ಥಳ ಎನ್ನುವ ಅಪ್ಸರೆ, ಅವೆಲ್ಲ ಗಂಧರ್ವರು, ಅಪ್ಸರೆಯರು, ಈ ಕಥೆಗಳು ಆರ್ಯ ವೈದಿಕ ಧರ್ಮದಲ್ಲಿ ಓದಿರ್ತೀರಿ. ಪುಂಜಿಕ ಸ್ಥಳ ಅನ್ನುವಂಥ ಒಬ್ಬ ಅಪ್ಸರೆ ಯಾವುದೋ ಒಂದು ಋಷಿಮುನಿಗಳ ಶಾಪದಿಂದ ವಾನರ ರೂಪದಲ್ಲಿ ಹುಡ್ತಾಳಂತೆ, ಮಂಗನ ರೂಪದಲ್ಲಿ. ಆದರೂ ಆ ಮಂಗನ ರೂಪದಲ್ಲಿರತಕ್ಕಂಥ ಈ ಅಪ್ಸರೆಯ ರೂಪ, ಯೌವನ, ಸೌಂದರ್ಯವನ್ನು ನೋಡಿ ವಾಯುದೇವ ಬೆರಗಾಗಿ ಕಾಮೋದ್ರೇಕಗೊಳ್ತಾನಂತೆ. ಕಾಮೋದ್ರೇಕಗೊಂಡು ಅವಳ ವಸ್ತ್ರವನ್ನು ತನ್ನ ಗಾಳಿ ಅಂದರೆ ಶಕ್ತಿ ಅಲ್ಲ, ಗಾಳಿಯಿಂದ ಪಕ್ಕಕ್ಕೆ ಸರಿಸಿ ಅವಳ ನಗ್ನ ಅಂಗಾಂಗಗಳನ್ನು ನೋಡಿ ಸಂಪೂರ್ಣ ಕಾಮಿತನಾಗಿ ಅವಳನ್ನು ಬಲಾತ್ಕಾರದಿಂದ ಆಲಂಗಿಸಿಕೊಳ್ತಾನೆ ಅನ್ನುವಂಥ ಪ್ರಸಂಗ ಈ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಬರ್ತದೆ. ಶಾಪಗ್ರಸ್ತಳಾದ ಅಪ್ಸರೆ ವಾನರ ರೂಪದಲ್ಲಿದ್ದರೂ ಕೂಡ ಆಕೆಯ ಸೌಂದರ್ಯವನ್ನು ನೋಡಿದ ವಾಯುದೇವ ಬೆರಗಾಗಿ ತನ್ನ ವಾಯುಶಕ್ತಿಯಿಂದ ಆಕೆಯ ಬಟ್ಟೆಗಳನ್ನು, ವಸ್ತ್ರಗಳನ್ನು ಪಕ್ಕಕ್ಕೆ ಸರಿಸ್ತಾ ಆಕೆಯ ನಗ್ನ ಅಂಗಾಂಗಗಳನ್ನು ನೋಡಿ ಕಾಮೋದ್ರೇಕನಾಗಿ ಆಕೆಯನ್ನು ಬಲಾತ್ಕಾರದಿಂದ ಆಲಂಗಿಸಿಕೊಳ್ತಾನೆ. ಇದರಿಂದ ಕೋಪಗೊಂಡ ಆ ಅಂಜನೆ, ಪುಂಜಿಕಾಸ್ಥಳ ಅನ್ನುವಂಥ ಅಪ್ಸರೆ, ಆಕೆ ಹೆಸರು ಅಂಜನೆ, ಆಕೆ ಹೇಳ್ತಾಳೆ, ನಾನು ಒಬ್ಬ ಪತಿವ್ರತೆ ಹೆಣ್ಣು, ನನ್ನನ್ನು ಏಕೆ ಕೆಡಿಸ್ತಿ ಅಂತ ಕೇಳ್ತಾಳಂತೆ. ಆಗ ವಾಯುದೇವ ಆ ಆಂಜನೇಯನ ಕುರಿತು ಹೇಳ್ತಾನಂತೆ, ನಾನು ಈಗಾಗಲೇ ನಿನ್ನೊಡನೆ ಮಾನಸಿಕ ಸಂಭೋಗ ನಡೆಸಿಬಿಟ್ಟಿದ್ದೇನೆ. ಆದ್ದರಿಂದ ನಿನ್ನ ಪಾತಿವ್ರತ್ಯಕ್ಕೆ ಯಾವುದೇ ಭಂಗವಿಲ್ಲ. ನಿನ್ನನ್ನು ನಾನು ಭೌತಿಕವಾಗಿ ಅನುಭೋಗಿಸಿಲ್ಲವಾದರೂ ಕೂಡ ಮಾನಸಿಕವಾಗಿ ನಿನ್ನೊಂದಿಗೆ ಸಂಭೋಗವನ್ನು ಮಾಡಿ ಮುಗಿಸಿದ್ದೇನೆ. ಹಾಗಾಗಿ ನೀನು ಪತಿವ್ರತೆಯೇ, ನಿನ್ನ ಪಾತಿವ್ರತ್ಯಕ್ಕೆ ಯಾವುದೇ ಭಂಗ ಇಲ್ಲ. ನೋಡ್ರಿ, ಎಂಥ ಉತ್ಕೃಷ್ಟವಾದಂಥ ಆರ್ಯ ಧರ್ಮ ಇದು. ಆ ವಾಯುದೇವ ಆಕೆಯನ್ನು ಕುರಿತು ಹೇಳುವ ಮಾತು. ಈ ಸರ್ಗ ಏನಿದೆ, ಕಿಷ್ಕಿಂಧ ಕಾಂಡದ 66ನೇ ಸರ್ಗ, ಇದರಲ್ಲಿ ಹಲವಾರು ಶ್ಲೋಕಗಳಲ್ಲಿ ವಾಲ್ಮೀಕಿ ವಾಯುದೇವನ ಕಾಮಪೀಡಿತ ಸ್ಥಿತಿಯನ್ನು ಬಹಳ ಮಾರ್ಮಿಕವಾಗಿ ವರ್ಣಿಸ್ತಾನೆ. ಅಂಜನೆಯ ಅಂಗಾಂಗಗಳನ್ನು ಅವನು ಹೇಗೆಲ್ಲ ಲೈಂಗಿಕವಾಗಿ ಬಳಸಿಕೊಂಡು ಅನುಭವಿಸಿದ ಅನ್ನೋದು ಕೂಡ ವಾಲ್ಮೀಕಿ ಬಹಳ ರಂಜಿತವಾಗಿ ವರ್ಣನೆಯನ್ನು ಮಾಡ್ತಾನೆ. ಇದು ಈ ಪ್ರಸಂಗ ಅಂದರೆ ವಾಯುದೇವ ಹಾಗೆ ತನ್ನ ಗಾಳಿ ಶಕ್ತಿಯ ಮೂಲಕ ಈ ಅಪ್ಸರೆಯ ವಸ್ತ್ರಗಳನ್ನು ಹಾರಿಸಿ ಆಕೆಯ ನಗ್ನ ದೇಹವನ್ನು ನೋಡ್ತಾನೋ, ಇದು ನಮ್ಮೆಲ್ಲರಿಗೂ ಒಂದನ್ನು ಜ್ಞಾಪಕಕ್ಕೆ ತಗೊಂಡು ಬರ್ತದೆ. ನಾವು ಮಹಾಭಾರತ ಕಥೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣವನ್ನು, ಆ ಪ್ರಸಂಗವನ್ನು ಓದಿದ್ದೇವೆ, ನೋಡಿದ್ದೇವೆ ಎಷ್ಟೋ ದೃಶ್ಯ ಮಾಧ್ಯಮಗಳಲ್ಲಿ. ತನ್ನ ಹೆಂಡತಿಯನ್ನು ಪಗಡೆ ಆಟಕ್ಕೆ ಪಣಕ್ಕಿಟ್ಟ ಈ ಪಾಂಡವರು ಆಕೆಯನ್ನು ಸೋಲ್ತಾರೆ ಆಟದಲ್ಲಿ. ಸೋತಾಗ ಕೌರವರು ಆಕೆಯೊಡನೆ ಈ ಅಟ್ಟಹಾಸವನ್ನು ಮೆರಿತಾ ಆಕೆಯ ಸೀರೆಯನ್ನು ಸೆಳೆತಕ್ಕಂಥ ಪ್ರಸಂಗ ಇದು.
ಆ ಪ್ರಸಂಗ ಕೂಡ ನಮಗೆ ಇಲ್ಲಿ ನೆನಪಿಗೆ ಬರದೇ ಹೋಗದು. ಇದು ಒಬ್ಬ ಪರಸ್ತ್ರೀಯನ್ನ ವಾಯುದೇವ ಹೇಗೆಲ್ಲ ಬಲಾತ್ಕಾರ ಮಾಡಿದ ಅನ್ನುವ ಕತೆ ನಮ್ಮೆಲ್ಲರಿಗೂ ತಿಳ್ಕೊಳ್ಳೋದಕ್ಕೆ ಸಿಗ್ತದೆ. ಇನ್ನು ಇಂದ್ರನ ಕಥೆಯೋ ಅಬ್ಬಾ, ಅದು ಹೇಳಲೇಬಾರದು, ಕೇಳಲೇಬಾರದು. ಈ ಇಂದ್ರ ಇದಾನಲ್ಲ, ಈತ ದೇವೇಂದ್ರ, ಸುರಾಧಿಪತಿ, ಸ್ವರ್ಗಕ್ಕೆ ಅಧಿಪತಿ. ಈತನ ಆಸ್ಥಾನದಲ್ಲಿ ತಿಲೋತ್ತಮೆ, ಊರ್ವಶಿ, ಮೇನಕೆ ಹೀಗೆ ಅನೇಕ ಬಗೆಯ ನರ್ತಕಿಯರು, ಅಪ್ಸರೆಯರು, ಒಂದು ದೊಡ್ಡ ದಂಡೆ. ಅಷ್ಟಿದ್ದಾಗೂ ಕೂಡ ಆತ ಭೂಲೋಕಕ್ಕೆ ಬಂದು ಅನೇಕ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದನ್ನ ನಾವೆಲ್ಲ ನೋಡಿದ್ದೇವೆ. ಇದು ಆರ್ಯ ಧರ್ಮ ದರ್ಶನದ ಒಂದು ಭಾಗ. ಆತ ಗೌತಮ ಮುನಿಯ ಹೆಂಡತಿ ಅಹಲ್ಯೆಯನ್ನ ಗೌತಮ ಮುನಿಯ ವೇಷವನ್ನೇ ಧರಿಸಿಕೊಂಡು ಆಕೆಯೊಡನೆ ಸಂಭೋಗ ಮಾಡತಕ್ಕಂಥದ್ದು. ಆಮೇಲೆ ಆಕೆಯ ಗಂಡ ಗೌತಮ ಮುನಿ ಬಂದು ಅಹಲ್ಯೆಯನ್ನ ಕಲ್ಲಾಗುವಂತೆ ಶಾಪ ಹಾಕೋದು, ಇವೆಲ್ಲ ಕಥೆಗಳನ್ನು ನಾವು ನೋಡಿದ್ದೇವೆ. ಅಗ್ನಿ ಆತನದೊಂದು ಕಥೆನೇ ಬೇರೆನೆ. ಇಂದ್ರ ಹೀಗೆ. ಇಂದ್ರನ ಜೊತೆ ವಾಯು ಕೂಡ. ಪುಟ್ಟ ಹನುಮಂತನಿಗೆ, ಆಂಜನೇಯನಿಗೆ ಆ ಹೆಸರು ಬರಲು ಕಾರಣ ಏನು ಅನ್ನುವ ಕತೆ ಕೂಡ ವಾಲ್ಮೀಕಿ ಆ ಸರ್ಗದಲ್ಲಿ ಹೇಳ್ತಾ ಹೋಗ್ತಾರೆ. ಇಂದ್ರನ ವಜ್ರಾಯುಧದಿಂದ ಏಟು ತಿಂದಂತ ಆ ಪುಟ್ಟ ಬಾಲಕ ಆಂಜನೇಯ ಕುಸಿದು ಬೀಳ್ತಾನಂತೆ. ಬಿದ್ದಾಗ ಬೆಟ್ಟಕ್ಕೆ ಬಡಿದು ತಾಕಿ ಆತನ ದವಡೆ ಮುರಿದು ಹೋಗ್ತದೆ, ಆತನ ಮುಖ ವಿಕಾರವಾಗ್ತದೆ. ಆ ಕಾರಣದಿಂದ ಆಂಜನೇಯನ ಮುಖ ಕಪಿಗಳ ಮುಖದಂತೆ ಆಗ್ತದೆ ಅನ್ನುವ ಕತೆ ಕೂಡ ಈ ಸರ್ಗದಲ್ಲಿ ಬರ್ತಾ ಹೋಗ್ತದೆ. ನಾವು ಈ ಇಡೀ ಆರ್ಯ ಧರ್ಮ ದರ್ಶನವನ್ನ ನೋಡ್ತಾ ಹೋದಾಗ ಆರ್ಯ ಧರ್ಮದ ಉತ್ಕೃಷ್ಟ ಸಂಸ್ಕೃತಿಗಳು ಅಗ್ನಿ, ವಾಯು, ವರುಣ, ಮಿತ್ರ, ಇಂದ್ರ ಅಷ್ಟೇ ಅಲ್ಲದೆ ಇವರೆಲ್ಲರಿಗೆ ಅಧಿಪತಿಯಾದ ಉಪೇಂದ್ರ, ವಿಷ್ಣು ಕೂಡ, ಕೃಷ್ಣ ಕೂಡ, ಇವರ ಎಲ್ಲ ರಂಗಿನಾಟಗಳು ನಮಗೆ ಆರ್ಯ ಧರ್ಮ ದರ್ಶನದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ನಾವೆಲ್ಲರೂ ಆರ್ಯ ಧರ್ಮ ದರ್ಶನವನ್ನ ಓದಿ ಯಥಾರ್ಥರಾಗಿ ಜಗತ್ತಿಗೆ ಆ ಧರ್ಮದ ಉತ್ಕೃಷ್ಟ ಸಂಸ್ಕೃತಿಯನ್ನ ತಿಳಿಸುವ ಕೆಲಸ ಇನ್ನು ಮುಂದೆ ಮಾಡೋಣ ಅಂತ ಪ್ರತಿಜ್ಞೆಯನ್ನು ತೊಡೋಣ. ಆರ್ಯ ಧರ್ಮ ಶ್ರೇಷ್ಠ ಧರ್ಮ. ಶರಣೋ ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.